Audio Jungle. ನಮಸ್ಕಾರ ಸ್ನೇಹಿತರೆ. ಮೊನ್ನೆ ದಿನಾಂಕ 16 ಇದೇ ತಿಂಗಳ 16ನೇ ತಾರೀಕಿಗೆ ನಾವು ಒಂದು ಸುದ್ದಿ ಪ್ರಸಾರ ಮಾಡಿದ್ದೀವಿ. ಏನಪ್ಪ ಅಂದ್ರೆ ನಮ್ಮ ಹಿಂಗಣಿ ಗ್ರಾಮದಲ್ಲಿ ಗಟರ್ಗಳೇನಿದಾವಲ್ಲ ಅವೆಲ್ಲ ತುಂಬಿ ಗಬ್ಬು ನಾರ್ತಾ ಇವೆ ಅಂಥೇಳಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ. ಅದರಂತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಸಂಪರ್ಕ ಮಾಡಿ ತಿಳಿಸಿದಾಗ ಅವರು ನಮಗೆ ಸ್ಪಂದಿಸಿ ಅತಿ ಶೀಘ್ರದಲ್ಲಿ ಅಂದರೆ 2-3 ದಿವಸದಲ್ಲಿ ಸಂಪೂರ್ಣ ಗಟರ್ ಕಾರ್ಯವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಪಾಪ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕಾಗುತ್ತದೆ. ಯಾಕಂದರೆ ಅವರು ಈಗ ಹೊಸದಾಗಿ ಬಂದಿದ್ದಾರೆ. ದಯಮಾಡಿ ಎಲ್ಲ ಕೆಲಸಗಳು ಏನು ಪೆಂಡಿಂಗ್ ಅದಾವೆ ಆ ಎಲ್ಲ ಕೆಲಸಗಳು ಹೀಗೆ ಅವರು ಮಾಡಬೇಕು, ಜನರಿಗೆ ಸಹಾಯ ಸಹಕಾರ ಮಾಡಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಬ್ಬರು ಗ್ರಾಮಸ್ಥರು ಅಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಲಿ ಇತರೆ ಪುಡಾರಿಗಳಾಗಲಿ ಅವರಿಗೆ ಅಂಜಿದ್ದಾರೆ. ಎಲ್ಲಿ ನಮ್ಮ ಹೆಸರು ಹೇಳ್ತಾರೋ, ನಮ್ಮ ಹೆಸರು ಇದ್ರಾಗ ಪ್ರಸ್ತಾಪ ಮಾಡ್ತಾರೋ ಅಂತ. ದಯಮಾಡಿ ಯಾರು ಯಾರಿಗೆ ಅಂಜಲಿಕ್ಕೆ ಹೋಗಬೇಡ್ರಿ. ನಿಮ್ಗೆ ಸಿಗ್ತಕ್ಕಂಥ ನ್ಯಾಯ ನೀವು ಕೇಳ್ತೀರಿ. ಪಾಪ ಹೆಣ್ಮಕ್ಳು ನನಗೆ ಈ ಗಟರ್ ಬಗ್ಗೆ ಅನೇಕ ಬಾರಿ ಕಳಕಳಿಯಿಂದ ಕೇಳಿಕೊಂಡ್ರು. ಅದಕ್ಕೆ ನಾನು ಅಲ್ಲಿ ಬರಬೇಕಾಗಿತ್ತು, ನಿಜವಾಗ್ಲೂ ಬರೋಕ್ಕಾಗಲಿಲ್ಲ. ಅಲ್ಲಿಂದ ಫೋನ್ದಾಗ ಮಾನ್ಯ ಪಿ ಡಿ ಒ ಅವರನ್ನು ಸಂಪರ್ಕಿಸಿದಾಗ ಅವರು ಸಹ ನಮಗೆ ಸ್ಪಂದಿಸಿ, ಇಲ್ಲ ಸರ್ ನಾನು ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂಥೇಳಿ ನನಗೆ ಮಾತು ಕೊಟ್ಟು ಅದರಂತೆ ಅವರು ಕೆಲಸ ಮಾಡಿ ನನಗೆ ಒಂದು ವಿಡಿಯೋ ಸಹಿತ ಹಾಕಿದ್ದಾರೆ. ಪಾಪ ಅವರು ಇದೇ ಥರ ನಮ್ಮ ಊರದಾಗ ಏನೇ ಇರಲಿ ಎಲ್ಲ ಕೆಲಸ ಎಲ್ಲ ಬಡವ್ರಿಗೆ ಒಂದು ಸ್ಪಂದಿಸಿ ಮಾಡಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಬ್ಬರು ಈ ಉತಾರಿ ಸಲುವಾಗಿ ನನಗೆ ಭಾಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಗೊಂದಲದಲ್ಲಿ ಇದ್ದಾರೆ ಅವರು. ಕೆಲವೊಬ್ಬರು ಮೊದಲು ರೊಕ್ಕ ಕೊಟ್ಟಾರ, ದುಡ್ಡು ಕೊಟ್ಟಿದ್ದಾರೆ, ಅವರು ಈಗ ಏನು ಕೊಡಬೇಕು ಕೊಡಬಾರ್ದು. ಕೆಲವೊಬ್ರು ಏನದ ಇಲ್ಲ ಅವ್ರಿಗೆ ಹೋಗಿ ಕೇಳಿದಾರೆ ಸಹಿತ. ಬಹುತೇಕ ಅವರು ಅದನ್ನು ನನಗೆ ಹೇಳಿದರು, ಅಮೌಂಟನ್ನು ವಾಪಸ್ ಕೊಡಿ ಅಂಥೇಳಿ. ಹಾಗೇನಾದರೂ ತಾವು ಕೊಟ್ಟಿದ್ದ ದಾಖಲೆಗಳಿದ್ರೆ ನಾನು ಎಷ್ಟೊತ್ತಿದ್ರೆ ಆ ದುಡ್ಡು ಯಾರಿಗೆ ಕೊಟ್ಟರೆ ಅವ್ರ ಕಡೆಯಿಂದ ವಾಪಸ್ ಕೊಡಿಸ್ತೀನಿ. ಅವ್ರು ಕೊಡದೆ ಹೋದ್ರೆ ಅವರಿಗೆ ಮನೆ ಕಳ್ಸೋದು ಗ್ಯಾರಂಟಿ. ನೀವು ಬೇಕಾದ್ರೆ ನಿಮ್ಮ ಹತ್ತಿರ ದಾಖಲೆಗಳಿದ್ರೆ ದಯಮಾಡಿ ನಾನು ಕೊಡಿ, ನಾನು ಎಷ್ಟೊತ್ತಿದ್ರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ. ಅವರಿಗೆ ಇದೊಂದು ಸಲ ಚಾನ್ಸ್ ಕೊಡೋನು. ನಿಮ್ಮ ದುಡ್ಡು ವಾಪಸ್ ಕೊಟ್ಟರೆ ಸರಿ, ಕೊಡದೆ ಹೋದ್ರೆ ನಿಮ್ಮ ಹತ್ರ ದಾಖಲೆಗಳು ಇದ್ರೆ ನಾನು ಕೊಡಿ, ನಾನು ಏನು ಮಾಡಬೇಕು ಮಾಡ್ತೀನಿ. ದಯವಿಟ್ಟು ಇನ್ನೊಂದು ನಮ್ಮ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಯಾರೂ ಅಂಜೋ ಅವಶ್ಯಕತೆ ಇಲ್ಲ. ನನಗೆ ನಮ್ಮ ಹೆಸರು ಹೇಳಿದ್ರೆ ಏನಾಗುತ್ತೆ? ಹೆಸರು ಹೇಳ್ಬೇಕು ರೀ. ಹೆಸರು ಹೇಳಿದ್ರೆ ಏನಾಗುತ್ತೆ? ನೀವು ಸ್ವತಃ ಮುಂದೆ ಬಂದು ನಿಂತರ ಒಂದು ನಿಮ್ಗೆ ನ್ಯಾಯ ಸಿಗ್ತದೆ. ಎಲ್ಲಿ ನನಗೆ ಅವರು ಹಿಂಗಂತಾರೇನು ಹಂಗಂತಾರೇನು ಅಂದ್ರೆ ಅದು ಹೇಳಿತನದ ಕೆಲಸ. ನಾನು 3-4 ಜನರನ್ನು ವೀಡಿಯೋ ಮಾಡಿ ಹಾಕಿರಿ ಅಂತ ಹೇಳಿದೆ. ಯಾರೂ ವೀಡಿಯೋ ಮಾಡೋಕ್ಕೆ ತಯಾರಿಲ್ಲ, ಫೋನ್ ಸಹಿತ ಎತ್ತಕ್ಕೆ ತಯಾರಿಲ್ಲ. ಯಾಕಂದ್ರೆ ಅಂಜಿಕೆ ಅಷ್ಟು. ನನಗೆ ಅವ್ರು ಏನಂತಾರೋ, ನಮ್ಮ ವಾರ್ಡಿನ ಮೆಂಬರ್ ಏನಂತಾರೋ, ಮತ್ತೊಬ್ರು ಏನಂತಾರೋ ಅಂತ ಅವರಿಗೆ ಒಂದು ಹೆದರಿಕೆ. ಯಾರೂ ಏನೂ ಅನ್ನೋದಿಲ್ಲ. ನಾನು ಪಿ ಡಿ ಒ ಅವರಿಗೆ ಫೋನ್ ಮಾಡಿದರೆ ಪಾಪ ಅವರು ಕೆಲಸ ಮಾಡಿದ್ದು ಸಹಿತ ವೀಡಿಯೋ ಮಾಡಿ ಹಾಕಿದರು ನನಗೆ. ಅದಕ್ಕೆ ಇದೇ ಥರ ಜನರ ಸೇವೆ ಮತ್ತು ಜನರಿಗಾಗಿ ಅದೀರಿ ನೀವು. ಅದಕ್ಕಾಗಿ ಯಾವುದೇ ತೊಂದರೆ ಬರಲಾರ್ದಂಗೆ ನೋಡ್ಕೋತೀರಿ ಅಂಥೇಳಿ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಸಲ ಈ ಊರಲ್ಲಿ ಹೇಳೋದೇನಪ್ಪ ಅಂದ್ರೆ, ನೀವು ಉತಾರಿ ಬದಲು ಕಂಪ್ಯೂಟ್ರ್ ಉತಾರಿ ಏನು ಮಾಡ್ಕೊಳ್ಳೋರು ಇದೀರಿ,
ನೀವು ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ. ನೇರವಾಗಿ ಪಿ ಡಿ ಅವ್ರನ್ನ ಸಂಪರ್ಕಿಸಿರಿ. ಅವ್ರು ಹೇಳಿದ್ದಾರೆ, ನಾವು ಯಾವುದೇ ಅಮೌಂಟ್ ತೊಗೊಳ್ಳೋದಿಲ್ಲ ಸರ್, ದಯಮಾಡಿ ಅದು ಏನದ ಅದು ಚಾಲೂ ಆದ ತಕ್ಷಣ ನಾನು ಎಲ್ಲರದು ಉತ್ತಾರಿ ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ದಯಮಾಡಿ ನೀವು ಎಲ್ಲರೂ ಏನದ ಪಿ ಡಿ ಅವ್ರನ್ನ ಸಂಪರ್ಕಿಸಿರಿ, ಗ್ರಾಮ ಪಂಚಾಯತಿಗೆ ಹೋಗ್ರಿ ಅನ್ನೋದೊಂದು ನಂದು ವಿನಂತಿ. ನಮಸ್ಕಾರ. ತೆಗೆದ್ರೆ